ನಮಸ್ಕಾರ ಸ್ನೇಹಿತರೆ, ಆರ್.ಕೆ. ಸ್ಟುಡಿಯೋಗೆ ಸ್ವಾಗತ. ದೈವಿಕ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ, ಏಕೆಂದರೆ ಇದು ಕೇವಲ ಮಾತಲ್ಲ, ನಿಮ್ಮ ಒಳಗಿನ ನೋವಿನ ಜೊತೆ ಮಾತನಾಡೋ ಕ್ಷಣ. ಈ ಕ್ಷಣ ನೀವೀ ಮಾತು ಕೇಳ್ತಾ ಇದ್ದೀರಾ ಅಂದರೆ ಒಂದು ವಿಷಯ ಖಚಿತ: ನಿಮ್ಮ ಜೀವನದಲ್ಲಿ ನೀವು ಯಾರನ್ನೋ ತುಂಬ ಪ್ರೀತಿಸಿದ್ದೀರಾ ಅಥವಾ ಇನ್ನೂ ಪ್ರೀತಿಸ್ತಾ ಇದ್ದೀರಾ. ಆ ಪ್ರೀತಿ ಇವತ್ತು ನಿಮ್ಮ ಜೊತೆ ಇಲ್ಲ. ಅವನು ಅವಳು ಇಲ್ಲ, ಮಾತಿಲ್ಲ, ಸಂಪರ್ಕ ಇಲ್ಲ, ಆದರೆ ನೆನಪು ಮಾತ್ರ ಪ್ರತಿದಿನ ಇದೆ. ರಾತ್ರಿ ನಿದ್ರೆ ಬರಲ್ಲ, ಹಗಲು ಬರಲ್ಲ, ಜನರ ಮಧ್ಯೆ ಇದ್ರೂ ಒಂಟಿತನ ಬಿಡಲ್ಲ. ಈ ಸ್ಥಿತಿಯಲ್ಲಿ ಬಹಳ ಜನ ಕೇಳೋ ಪ್ರಶ್ನೆ ಒಂದೇ: ನಾನಿಷ್ಟೊಂದು ಸತ್ಯವಾಗಿ ಪ್ರೀತಿಸಿದ್ದೆ, ಹಾಗಾದರೆ ನನಗೆ ಯಾಕೆ ಇಷ್ಟು ನೋವು? ಇದಕ್ಕೆ ಉತ್ತರ ಮನುಷ್ಯನಿಂದ ಸಿಗಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡುವವನು ಒಬ್ಬನೇ, ಶ್ರೀಕೃಷ್ಣ. ಒಂದು ದಿನ ಅರ್ಜುನ ಕೂಡ ಇದೇ ರೀತಿ ಕೇಳಿದ: ಕೃಷ್ಣ, ಪ್ರೀತಿ ಯಾಕೆ ನೋವಾಗ್ತದೆ? ಸತ್ಯವಾಗಿದ್ದ ಪ್ರೀತಿ ಯಾಕೆ ಕೈ ಬಿಡ್ತದೆ? ಅದಕ್ಕೆ ಕೃಷ್ಣ ನಗುತ್ತಾ ಹೇಳ್ತಾನೆ: ಅರ್ಜುನ, ನೋವು ಕೊಟ್ಟದ್ದು ಪ್ರೀತಿಯಲ್ಲ, ನೀನು ಕಟ್ಟಿಕೊಂಡ ನಿರೀಕ್ಷೆ. ಇದು ಕೇಳ್ತಾ ಇದ್ದಂತೆಯೇ ನಿಮ್ಮ ಹೃದಯದಲ್ಲಿ ಏನೋ ಅಲುಗಾಡ್ತಾ ಇದೆಯಾ? ಹೌದು, ನಾವು ಪ್ರೀತಿಸಿದ್ದ ವ್ಯಕ್ತಿಯಿಂದ ನಮ್ಮ ಜೀವನವನ್ನೇ ಕಟ್ಟಿಕೊಂಡಿದ್ದೇವೆ. ಅವನು ಇರಬೇಕು, ಅವಳು ನನ್ನ ಜೀವನವೇ, ಇವಳಿಲ್ಲದೆ ನಾನಿಲ್ಲ. ಇದೇ ನಮ್ಮ ದೊಡ್ಡ ತಪ್ಪು. ಕೃಷ್ಣ ಹೇಳ್ತಾನೆ: ಪ್ರೀತಿ ಎಂದರೆ ಬಂಧನವಲ್ಲ, ಪ್ರೀತಿ ಎಂದರೆ ಸ್ವಾತಂತ್ರ್ಯ. ನೀನು ಪ್ರೀತಿಸಿದ ವ್ಯಕ್ತಿ ನಿನ್ನ ಜೊತೆ ಇರಲೇಬೇಕು ಅನ್ನೋ ನಿಯಮ ಇಲ್ಲ. ಅವನು ಅವಳು ನಿನ್ನ ಜೀವನದ ಪಾಠ ಆಗಿರಬಹುದು, ಗುರಿಯಲ್ಲ. ನೀವೊಂದು ವಿಚಾರ ಗಮನಿಸಿದ್ದೀರಾ? ನೀವು ಯಾರನ್ನೋ ಕಳೆದುಕೊಂಡ ಮೇಲೆ ಜೀವನ ಸಂಪೂರ್ಣ ನಿಂತಂತೆ ಅನಿಸುತ್ತೆ. ಆದರೆ ಸೂರ್ಯ ಬೆಳಗ್ತಾನೆ, ಸಮಯ ಸಾಗುತ್ತೆ, ಲೋಕ ನಡೆಯುತ್ತೆ, ಆದರೆ ನಮ್ಮ ಮನಸ್ಸು ಮಾತ್ರ ಅದೇ ಕ್ಷಣದಲ್ಲಿ ಅಂಟುಕೊಂಡಿರುತ್ತೆ. ಕೃಷ್ಣ ಇದಕ್ಕೆ ಹೇಳ್ತಾನೆ: ನೀನು ನಿನ್ನ ಜೀವನವನ್ನು ಒಬ್ಬ ವ್ಯಕ್ತಿಯ ಕೈಯಲ್ಲಿಟ್ಟಾಗ ನೋವು ನಿಶ್ಚಿತ. ಪ್ರೀತಿ ಕಳೆದುಕೊಂಡವನಿಗೆ ಕೃಷ್ಣ ಕೊಟ್ಟ ಶಾಂತಿ ಸಂದೇಶ ಇದು. ನೀನು ಕಳೆದುಕೊಂಡವನು ನಿನ್ನನ್ನು ಬಿಟ್ಟು ಹೋಗಿದ್ದಾನೆ, ಆದರೆ ನಿನ್ನನ್ನು ಬಿಟ್ಟು ಹೋಗಿಲ್ಲ. ನೀನು ಇವತ್ತಿಗೂ ಬದುಕಿದ್ದೀಯಾ, ನೀನು ಉಸಿರಾಡ್ತಾ ಇದೆಯಾ, ನಿನ್ನೊಳಗೆ ಜೀವ ಇದೆ. ಅದಕ್ಕೆ ಕಾರಣ ನಾನು, ಕೃಷ್ಣ. ನೋವಿನ ಸಮಯದಲ್ಲಿ ನೀನು ಕೇಳಬೇಕು: ನಾನೇನು ತಪ್ಪು ಮಾಡಿದೆ? ಅದಕ್ಕೆ ಕೃಷ್ಣ ಹೇಳ್ತಾನೆ: ನೀನು ತಪ್ಪು ಮಾಡಿಲ್ಲ, ನೀನು ಹೆಚ್ಚು ಪ್ರೀತಿಸಿದ್ದೆ ಅಷ್ಟೇ. ಹೆಚ್ಚು ಪ್ರೀತಿಸುವುದು ತಪ್ಪಲ್ಲ. ತಪ್ಪು ಅಂದರೆ ಆ ಪ್ರೀತಿಯಲ್ಲೇ ನಿನ್ನ ಮೌಲ್ಯವನ್ನೇ ಕಳೆದುಕೊಳ್ಳುವುದು. ಒಂದು ಗಂಭೀರ ಸತ್ಯ ಕೇಳು: ನಿನ್ನನ್ನು ಬಿಟ್ಟು ಹೋದವನು ಇವತ್ತು ಸಂತೋಷದಲ್ಲಿದ್ದಾನೆ, ಆದರೆ ನೀನು ಮಾತ್ರ ನಿನ್ನ ಜೀವನವನ್ನೇ ನಿಲ್ಲಿಸಿಕೊಂಡಿದ್ದೀಯ. ಇದನ್ನು ನೋಡಿ ಕೃಷ್ಣ ಹೇಳ್ತಾನೆ: ಅರ್ಜುನ, ಯಾರಿಗಾಗಿ ನೀನು ನಿನ್ನನ್ನು ಕಳೆದುಕೊಳ್ತೀಯೋ ಅವನು ನಿನ್ನ ಯೋಗ್ಯನಲ್ಲ. ನೀನು ಕೇಳ್ತಾ ಇರೋ ಮಾತುಗಳು ಇವು: ಅವನು ಮರಳಿ ಬರ್ತಾನಾ? ಅವಳು ನನ್ನನ್ನು ಮತ್ತೆ ಪ್ರೀತಿಸ್ತಾಳಾ? ನಾನು ಕಾಯಬೇಕಾ? ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ: ಕಾಯೋದು ತಪ್ಪಲ್ಲ, ಆದರೆ ನಿನ್ನ ಜೀವನವನ್ನು ನಿಲ್ಲಿಸಿ ಕಾಯೋದು ತಪ್ಪು. ನಿನ್ನ ಜೀವನ ನೀನು ಮುಂದುವರಿಸಬೇಕು, ಹೋಗಿದ್ದು ಪಾಠವಾಗಿ ಬಿಡಬೇಕು. ಒಂದು ದಿನ ನೀನು ಹಿಂದೊಮ್ಮೆ ನೋಡ್ತೀಯ, ಅಂದು ಅಷ್ಟು ಅಳಿಸಿದ್ದ ಪ್ರೀತಿ ಇವತ್ತು ನಿನ್ನ ಶಕ್ತಿಯ ಮೂಲ ಆಗಿರುತ್ತೆ. ಅಂದು ನೋವಾಯಿತು ಅಂದರೆ ಇವತ್ತು ನೀನು ಗಟ್ಟಿಯಾಗಿದ್ದೀಯಾ. ಇದೇ ಕೃಷ್ಣನ ಕೃಪೆ. ಕೊನೆಯದಾಗಿ ಕೃಷ್ಣನ ಮಾತು ಕೇಳು: ನಿನ್ನನ್ನು ಬಿಟ್ಟು ಹೋದವನು ನಿನ್ನ ಜೀವನದಿಂದ ಹೊರಹೋದ, ನಿನ್ನ ಭವಿಷ್ಯದಿಂದ ಅಲ್ಲ. ಅದಕ್ಕೆ ನೀನು ದುರ್ಬಲನಲ್ಲ, ನೀನು ಸೋತವನಲ್ಲ, ನೀನು ಪ್ರಯಾಣದಲ್ಲಿದ್ದೀಯ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಲುಪಿದ್ರೆ ದಯವಿಟ್ಟು ಒಬ್ಬರ ಜೊತೆ ಶೇರ್ ಮಾಡಿ. ಇದೇ ತರಹದ ಶ್ರೀಕೃಷ್ಣ ಮೋಟಿವೇಶನ್ ಇಮೋಷನಲ್ ವಿಡಿಯೋಸ್ಗೆ ಆರ್.ಕೆ. ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಶ್ರಮಕ್ಕೆ ಶಕ್ತಿ. ಕೃಷ್ಣನ ಕೃಪೆ ಎಲ್ಲರ ಮೇಲೂ ಇರಲಿ. ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.